ನಮಸ್ಕಾರ. ನನ್ನ ಹೆಸರು ಕೆ.ಆರ್. ಗಣೇಶ್ ಅಂತ, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ. ಹೈ ಫ್ರೆಂಡ್ಸ್, ನಾನು ಈ ಒಂದು ಎಪಿಸೋಡ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. So first we know the meaning of income from other source. Here income from other source means any income which does not fall under any other head of income. That is income from salary, income from house property, income from business or profession, income from capital gains will come under the heads of other sources. Next, income chargeable under the head of other source. ಇಲ್ಲಿ ಇತರ ಮೂಲಗಳಿಂದ ಬರುವ ಆದಾಯವನ್ನು ಯಾವ್ಯಾವುದು ಇತರ ಮೂಲಗಳಿಂದ ಬರುವ ಆದಾಯ ಅಂತಕ್ಕಂಥದನ್ನ ನೋಡೋಣ. ಮೊದಲಿಗೆ ಡಿವಿಡೆಂಡ್ಸ್, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, interest on bank deposits, casual income, income from family function, gifts, composite rent, income from subletting of a house property, interest on loans, income from royalty, mining rent, interest on tax refunds, directors' commission for underwriting of shares, directors sitting fee, insurance commission, interest from URPF on employee contribution, examiner's fee from non-employer, income from undisclosed sources, salary and allowances received by members of parliament and members of legislative assembly, agricultural income from outside India, income from machinery, plant or furniture let out on hire. ಫ್ರೆಂಡ್ಸ್, ಈಗ ಕೆಲವೊಂದು ಆದಾಯಗಳು ಮತ್ತೆ ಅದಕ್ಕೆ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅದರ ಯಾವ ರೀತಿಯಾಗಿ ನಾವು ನಿಯಮಗಳನ್ನು ಪಾಲಿಸಬೇಕಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿವಿಡೆಂಡ್, ಲಾಭಾಂಶ ಅಂತ. ಹಿಯರ್ ಡಿವಿಡೆಂಡ್ ರೆಫರ್ಸ್ ಟು ಯೂನಿಟ್ ಆಫ್ ಪ್ರಾಫಿಟ್ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಎ ಶೇರ್ ಹೋಲ್ಡರ್ ಬೇಸ್ಡ್ ಆನ್ ದಿ ನಂಬರ್ ಆಫ್ ಶೇರ್ಸ್ he or she holds in a company. ಆ ಲಾಭಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಆ ಒಂದು ನಾವು ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಮೊದಲಿಗೆ ಡಿವಿಡೆಂಡ್ಸ್ ರಿಸೀವ್ಡ್ ಫ್ರಮ್ ಎ ಡೊಮೆಸ್ಟಿಕ್ ಕಂಪನಿ ಮ್ಯೂಚುವಲ್ ಫಂಡ್ ಈಸ್ ಫುಲ್ಲಿ ಎಕ್ಸಿಮ್ಟೆಡ್. ಸೊ ಏನು ಭಾರತೀಯ ಕೂಡು ಬಂಡವಾಳ ಸಂಸ್ಥೆಗಳಿಂದ ಲಾಭಾಂಶವನ್ನು ಪಡೆದಿದ್ದೆ ಆದರೆ ಹಾಗೂ ಒಂದು ಮ್ಯೂಚುವಲ್ ಫಂಡ್ಸ್ ಇಂದ ಒಂದು ಲಾಭಾಂಶವನ್ನು ಪಡೆದಿದ್ರೆ ಆದರೆ ಅವು ಪೂರ್ಣವಾಗಿ ವಿನಾಯಿತಿಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಎರಡನೇದಾಗಿ ಡಿವಿಡೆಂಡ್ ಪೇಯ್ಡ್ ಬೈ ಕೋಆಪರೇಟಿವ್ ಸೊಸೈಟಿ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಸಹಕಾರ ಸಂಘಗಳ ಪಾವತಿ ಮಾಡತಕ್ಕಂಥ ಲಾಭಾಂಶದ ಮೇಲೆ ಪೂರ್ಣ ಪ್ರಮಾಣದ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಮೂರನೇದಾಗಿ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ ಈಸ್ ಫುಲ್ಲಿ ಟ್ಯಾಕ್ಸಬಲ್. ವಿದೇಶಿ ಕಂಪನಿಗಳಿಂದ ಷೇರುಗಳ ಮೇಲೆ ನೀಡತಕ್ಕಂಥ ಲಾಭಾಂಶವು ಪೂರ್ಣ ಪ್ರಮಾಣವಾಗಿ ತೆರಿಗೆಯ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ನೆಕ್ಸ್ಟ್, ಟ್ಯಾಕ್ಸ್ ಟ್ರೀಟ್ಮೆಂಟ್ ಫಾರ್ ದ ಡಿವಿಡೆಂಡ್. ಸೊ ಇಲ್ಲಿ ಯಾವ ರೀತಿ ಆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ಡೊಮೆಸ್ಟಿಕ್ ಡಿವಿಡೆಂಡ್, ಇಂಡಿಯನ್ ಕಂಪನಿ, ಭಾರತೀಯ ಕೂಡು ಬಂಡವಾಳ ಸಂಸ್ಥೆಗಳಾದ್ರೆ ಕರ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣವಾಗಿ ವಿನಾಯಿತಿಯನ್ನು ಹೊಂದಿದೆ ಅಥವಾ ಟ್ಯಾಕ್ಸ್ ಫ್ರೀ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಫಾರಿನ್ ಡಿವಿಡೆಂಡ್, ಫಾರಿನ್ ಕಂಪನಿಯಿಂದ ಬರ್ತಕ್ಕಂಥದ್ದು ಫುಲ್ಲಿ ಟ್ಯಾಕ್ಸಬಲ್. ಡೀಮ್ಡ್ ಡಿವಿಡೆಂಡ್, ಇಂಡಿಯನ್ ಕಂಪನಿ ಫುಲ್ಲಿ
ಟ್ಯಾಕ್ಸಬಲ್. ಸೊ ಡಿಮಿಟ್ ಡಿವಿಡೆಂಡ್ ಅಂತಕ್ಕಂಥದ್ದು ಇಂಡಿಯನ್ ಕಂಪನೀಸ್ ಇಂದ ರಿಸೀವ್ ಮಾಡ್ತಕ್ಕಂಥದ್ದು ಅದು ಫುಲ್ಲಿ ಟ್ಯಾಕ್ಸಬಲ್ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಸೊ ಇಲ್ಲೊಂದು ಸೂಚನೆ, dividend from Indian company if it exceeds rupees 10 lakh, excess amount of 10 lakh is taxable. ಸೊ ಏನು ಆ ಒಂದು ಭಾರತೀಯ ಕೂಡು ಬಂಡವಾಳ ಸಂಸ್ಥೆಗಳಿಂದ ಪಡೆದುಕೊಳ್ತಕ್ಕಂಥ ಒಂದು ಲಾಭಾಂಶ ಅಂತಕ್ಕಂಥದ್ದೇನಿದೆ ಅದು 10 ಲಕ್ಷಕ್ಕಿಂತ ಮೇಲ್ಪಟ್ಟಾಗ 10 ಲಕ್ಷದ ಮೇಲ್ಪಟ್ಟ ಹಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂಡ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಅದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡೋಣ. ಸೊ ಹಿಯರ್ ಸೆಕ್ಯೂರಿಟೀಸ್ ರೆಫರ್ಸ್ ಟು ಎನಿ ಫಾರ್ಮ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ or a document acknowledging the debt taken by a specific authority from general public. It may be named as a debt, loan, paper, debenture or security or certificate. It is secured in some manner. ಇಲ್ಲಿ ಸೆಕ್ಯೂರಿಟೀಸ್ ಅಂದಾಗ ಆಧಾರ ಪತ್ರಗಳು ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. ಸೊ ಒಂದು ಹಣಕಾಸಿನ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ, ಅಥವಾ ಒಂದು ದಾಖಲೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಏನು ಸಾಲವನ್ನ ನೀಡಿರ್ತಕ್ಕಂಥದ್ದು ಏನಿದ್ದಾರೆ ಸಾಲಗಾರರು, ಅವರ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಖಾತರಿಯನ್ನ ನೀಡ್ತಕ್ಕಂಥ ಆಧಾರ ಪತ್ರಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ ಯಾವ್ಯಾವ ರೂಪದಲ್ಲಿ ಅವುಗಳನ್ನ ನೋಡ್ಬೋದಾಗಿದೆ ಅಂದ್ರೆ ಸಾಲದ ಮೂಲಕ ನೋಡ್ಬೋದಾಗಿದೆ, ಪೇಪರ್ ಮೂಲಕ, ಸಾಲ ಪತ್ರಗಳ ಮೂಲಕ, ಅಥವಾ ಆಧಾರ ಪತ್ರಗಳ ಮೂಲಕ, ಅಥವಾ ಪ್ರಮಾಣ ಪತ್ರಗಳು ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. ನೆಕ್ಸ್ಟ್ ಆ ಒಂದು ಆಧಾರ ಪತ್ರಗಳ ವಿಧಗಳು. ಆಧಾರ ಪತ್ರಗಳ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಹೇಳೋದಾದ್ರೆ ಎಕ್ಸೆಂಪ್ಟೆಡ್ ಸೆಕ್ಯೂರಿಟೀಸ್. ಇಲ್ಲಿ ಎಕ್ಸೆಂಪ್ಟೆಡ್ ಸೆಕ್ಯೂರಿಟೀಸ್ ಅಂದಾಗ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿರ್ತಕ್ಕಂಥ ಆಧಾರ ಪತ್ರಗಳು ಅಂತ ಹೇಳ್ಬಿಟ್ಟು. ಸೊ ನೋಡೋಣ. As per the Income Tax Act 1961 provides for exemption of certain interest from tax under section 10 subsection 15. Interest on such securities not included in the gross total income of the assessee and no tax is payable thereupon there. ಸೊ ಇಲ್ಲಿ ವಿನಾಯಿತಿ ನೀಡಲಾಗಿರ್ತಕ್ಕಂಥ ಆಧಾರ ಪತ್ರಗಳು ಅಂತ ಹೇಳೋದೇ ಆದ್ರೆ 1961ರ ಆದಾಯ ತೆರಿಗೆ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಒಂದು ಸೆಕ್ಷನ್ 10 ಸಬ್ಸೆಕ್ಷನ್ 15ರ ಪ್ರಕಾರ ವಿನಾಯಿತಿಯನ್ನ ನೀಡಲಾಗಿದೆ. ಇಲ್ಲಿ ಏನು ಆ ರೀತಿಯ ಒಂದು ಆಧಾರ ಪತ್ರಗಳ ಮೇಲೆ ಬಡ್ಡಿ ಅಂತಕ್ಕಂಥದ್ದು ಸ್ವೀಕಾರ ಮಾಡ್ತಾರೆ, ಆ ಬಡ್ಡಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಡೆದುಕೊಳ್ತಕ್ಕಂಥ ಅಸೆಸಿ ಅಥವಾ ಪಡೆದುಕೊಳ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಅಥವಾ ಕರವನ್ನ ಪಾವತಿ ಮಾಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ತೆಗೆದುಕೊಳ್ಳೋದೇ ಆದ್ರೆ ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ಸ್, ರಾಷ್ಟ್ರೀಯ ಯೋಜನಾ ಪ್ರಮಾಣ ಪತ್ರಗಳಾಗಿರ್ಬೋದು, ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಇಲ್ಲಿ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂದಾಗ ಎ ಟ್ಯಾಕ್ಸ್ exempt security is an investment in which the income produced free from any burden. There are again categorized into two types. In that first one, tax free commercial securities. ತೆರಿಗೆ ರಹಿತ ವಾಣಿಜ್ಯ ಆಧಾರ ಪತ್ರಗಳು ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. These securities are issued by a local authority, a company in the form of debentures or bonds. Actually, these are not tax free. Tax is paid by the issuing authority to the government on behalf of such security holders. Here, the amount of interest actually received by holder is the net interest, that is after deduction of tax at source. We have to find out the gross interest to include it is the gross total income of assessee. It can be done by using the following formula, that is grossing of is equal to net interest received into 100 divided by
100 minus rate of tax. This is the formula used to grossing up the interest, whatever the interest received and tax free commercial. ಇಲ್ಲಿ ಸ್ನೇಹಿತರೆ, ತೆರಿಗೆ ರಹಿತ ವಾಣಿಜ್ಯ ಆಧಾರ ಪತ್ರಗಳು ಎಂದರೆ ಇವುಗಳು ಸಹ ಆಧಾರ ಪತ್ರಗಳಾಗಿದ್ದು ಇವುಗಳನ್ನ ಸ್ಥಳೀಯ ಪ್ರಾಧಿಕಾರಗಳು ಅಥವಾ ಸ್ಥಳೀಯ ಅಧಿಕಾರ ಸಂಸ್ಥೆಗಳು ಹಾಗೂ ಕೂಡು ಬಂಡವಾಳ ಸಂಸ್ಥೆಗಳು ಸಾಲ ಪತ್ರದ ರೂಪದಲ್ಲಿ ಅಥವಾ ಕರಾರು ಪತ್ರದ ರೂಪದಲ್ಲಿ ವಿತರಣೆ ಮಾಡತಕ್ಕಂತ ಒಂದು ಆಧಾರ ಪತ್ರಗಳಾಗಿದ್ದು ಈ ಒಂದು ಆಧಾರ ಪತ್ರಗಳು ತೆರಿಗೆ ರಹಿತವಾಗಿರ್ತೈತೆ. ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ತೆರಿಗೆಯನ್ನ ಆ ಸ್ಥಳೀಯ ಸಂಸ್ಥೆಗಳಾಗಿರಬಹುದು ಅಥವಾ ಕೂಡು ಬಂಡವಾಳ ಸಂಸ್ಥೆಗಳಾಗಿರಬಹುದು ಸರ್ಕಾರಕ್ಕೆ ಆ ಒಂದು ಏನು ಕರಾರು ಪತ್ರಗಳ ಮಾಲೀಕರೇನಿದ್ದಾರೆ ಅವರ ಪರವಾಗಿ ಪಾವತಿಯನ್ನ ಮಾಡ್ತಾರೆ ಹಾಗೂ ಅವರಿಗೆ ಆ ಒಂದು ಬಡ್ಡಿಯನ್ನ ನೀಡ್ತಾರೆ. ಆ ಬಡ್ಡಿಯನ್ನ ಇಲ್ಲಿ ನಾವು ನಿವ್ವಳ ಬಡ್ಡಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ನಿವ್ವಳ ಬಡ್ಡಿಗೆ ಪಡೆದುಕೊಂಡಿರ್ತಕ್ಕಂಥ ಅಸಸಿ ಅಂತಕ್ಕಂಥವನು ಆ ಒಂದು ಇತರ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟೇಷನ್ ಮಾಡಬೇಕಾದ್ರೆ ಗ್ರಾಸಿಂಗ್ ಅಪ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಫಾರ್ಮುಲಾವನ್ನ ನಾವು ಉಪಯೋಗಿಸ್ಕೋತೀವಿ. ಗ್ರಾಸಿಂಗ್ ಅಪ್ ಇಸ್ ಈಕ್ವಲ್ ಟು ನೆಟ್ ಇಂಟ್ರೆಸ್ಟ್ ರಿಸೀವ್ಡ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಆ ಮೂಲಕ ನಾವು ಒಂದು ಒಟ್ಟು ಬಡ್ಡಿಯನ್ನ ಕಂಡುಹಿಡಿಯಬಹುದಾಗಿದೆ. ನೆಕ್ಸ್ಟ್, ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್, ತೆರಿಗೆ ರಹಿತ ಸರ್ಕಾರಿ ಆಧಾರ ಪತ್ರಗಳು. ಸೊ ಇಲ್ಲಿ ಫಸ್ಟ್ ವಿ ನೋ ದ ಮೀನಿಂಗ್ ಆಫ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್. These are securities are issued by government. Tax free written in government securities is presumed to mean that interest on such securities is exempted under section 10 subsection 15. ಇಲ್ಲಿ ತೆರಿಗೆ ವಿನಾಯಿತಿ ಅಥವಾ ತೆರಿಗೆ ರಹಿತ ಸರ್ಕಾರಿ ಆಧಾರ ಪತ್ರಗಳು ಅಂತಕ್ಕಂಥದನ್ನ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರಗಳು ನೀಡ್ತಕ್ಕಂಥದ್ದು. ಇಲ್ಲಿ ಟ್ಯಾಕ್ಸ್ ಫ್ರೀ ಅಂದಾಗ ಆ ಒಂದು ಆಧಾರ ಪತ್ರಗಳಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬೇಕಾಗುತ್ತೆ. ತೆರಿಗೆಯಿಂದ ವಿನಾಯಿತಿ ಅಂತಕ್ಕಂಥದನ್ನ ಅಂಡರ್ ಸೆಕ್ಷನ್ 10 ಮತ್ತೆ ಸಬ್ಸೆಕ್ಷನ್ 15 ಪ್ರಕಾರ ತಿಳಿಸಿರ್ತಾರೆ. ಆ ರೀತಿಯ ಒಂದು ಆಧಾರ ಪತ್ರಗಳನ್ನ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. ಫ್ರೆಂಡ್ಸ್, ನೆಕ್ಸ್ಟ್, ಲೆಸ್ ಟ್ಯಾಕ್ಸ್ securities. This is the common form of securities. For this security, the tax at the prescribed rates has to be deducted by the issuing authority before payment of interest. The assessee is to pay tax not only on the net amount of interest received, but he shall be liable to pay tax on gross interest. The grossing off will be done by using the formula. Here, grossing up is equal to net interest received into 100 minus divided by 100 minus rate of TDS. ಇಲ್ಲಿ ನೋಡಿ ಸ್ನೇಹಿತರೆ, ತೆರಿಗೆ ಕಡಿತ ಮಾಡುವ ಆಧಾರ ಪತ್ರಗಳು ಅಂತ ಇದು ಸಾಮಾನ್ಯವಾಗಿ ವಿತರಣೆ ಮಾಡತಕ್ಕಂತ ಆಧಾರ ಪತ್ರಗಳಾಗಿದ್ದು ಈ ರೀತಿಯ ಆಧಾರ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ನಿರ್ದಿಷ್ಟ ದರದ ತೆರಿಗೆಯನ್ನ ಆ ಒಂದು ಆಧಾರ ಪತ್ರಗಳನ್ನ ವಿತರಣೆ ಮಾಡಿರ್ತಕ್ಕಂತ ಆ ಒಂದು ಸಂಸ್ಥೆಗಳು ಆ ಬಡ್ಡಿಯನ್ನ ಪಾವತಿ ಮಾಡಬೇಕಾದ್ರೆ ತೆರಿಗೆಯನ್ನ ಕಡಿತಗೊಳಿಸಿ ಆ ಒಂದು ಹೋಲ್ಡರ್ ಆಫ್ ದಿ ಸೆಕ್ಯೂರಿಟೀಸ್ ಏನಿದ್ದಾರೆ ಅವ್ರಿಗೆ ಬಡ್ಡಿಯನ್ನ ನೀಡ್ತಾರೆ. ಅದನ್ನ ನಾವು ನಿವ್ವಳ ಬಡ್ಡಿ ಅಂತ ಕರಿಬೇಕಾಗುತ್ತೆ. ಇಲ್ಲಿ ಆ ಒಂದು ಇತರ ಮೂಲಗಳ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟೇಷನ್ ಮಾಡಬೇಕಾದ್ರೆ ನಿವ್ವಳ ಬಡ್ಡಿಯನ್ನ ಒಟ್ಟು ಬಡ್ಡಿಯಾಗಿ ಪರಿವರ್ತನೆ ಮಾಡಿ ಆ ಒಂದು ಇತರ ಮೂಲದ ಆದಾಯಕ್ಕೆ ಒಂದು ಕಂಪ್ಯೂಟೇಷನ್ ಅನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಫಾರ್ಮುಲಾವನ್ನ ಒಟ್ಟು ಬಡ್ಡಿಯ ನೋಡೋದಿಕ್ಕೆ ಅಥವಾ ಒಟ್ಟು ಮೊತ್ತದ ಬಡ್ಡಿಯನ್ನ ಪರಿವರ್ತಿಸಲಿಕ್ಕೆ ಈ ಒಂದು ಫಾರ್ಮುಲಾವನ್ನ ಉಪಯೋಗಿಸ್ಕೋತೀವಿ. ಗ್ರಾಸಿಂಗ್ ಅಪ್ ಇಸ್ ಈಕ್ವಲ್ ಟು ನೆಟ್
interest received into 100 divided by 100 minus rate of TDS ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. Friends, next income is bank interest on fixed deposit. Bank interest received by the assessee is fully taxable only if the following conditions are satisfied. The first condition is there should be a fixed deposit. Second one, interest should be credited annually. Third condition is interest should exceed rupees 10,000, and last one is always gross interest should be taken. If net interest is given in the problem, then we have to gross it out. For the grossing out, we are using this formula, that is gross interest is equal to net interest received into 100 divided by 100 minus tax rate. ನೋಡಿ ಸ್ನೇಹಿತರೆ, ನಿಶ್ಚಿತ ಠೇವಣಿಗಳ ಮೇಲಿನ ಬ್ಯಾಂಕ್ ಬಡ್ಡಿ ಇದು ಇನ್ನೊಂದು ಆದಾಯದ ಮೂಲ. ಇಲ್ಲಿ ನಿಶ್ಚಿತ ಠೇವಣಿಗಳ ಮೇಲೆ ಬ್ಯಾಂಕ್ ಬಡ್ಡಿ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣವಾಗಿ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಯಾವಾಗ ಅಂದಾಗ ಈ ಕೆಳಕಂದ ಒಂದು ನಿಬಂಧನೆಗಳನ್ನ ಅದು ತೃಪ್ತಿಪಡಿಸಿದಾಗ ಮಾತ್ರ ಆ ಒಂದು ಪೂರ್ಣ ಪ್ರಮಾಣದ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಮೊದಲಿಗೆ ಹೇಳೋದಾದ್ರೆ ಆ ಒಂದು ಠೇವಣಿ ಅಂತಕ್ಕಂಥದ್ದು ನಿಶ್ಚಿತ ಠೇವಣಿ ಆಗಿರಬೇಕು. ಆ ಒಂದು ನಿಶ್ಚಿತ ಠೇವಣಿಗೆ ಸಂಬಂಧಪಟ್ಟ ಹಾಗೆ ವಾರ್ಷಿಕವಾಗಿ ಬಡ್ಡಿಯನ್ನ ಪಾವತಿ ಮಾಡಬೇಕಾಗುತ್ತೆ. ಮೂರನೇದಾಗಿ ಆ ಬಡ್ಡಿಯ ಒಟ್ಟು ಮೊತ್ತ 10,000ಕ್ಕಿಂತ ಹೆಚ್ಚಿಗೆ ಇರಬೇಕಾಗುತ್ತೆ. ನಾಲ್ಕನೇದಾಗಿ ಯಾವಾಗಲೂ ಅಷ್ಟೇ ನಾವು ಆ ಒಂದು ಇತರ ಮೂಲಗಳ ಆದಾಯಕ್ಕೆ ಕಂಪ್ಯೂಟೇಷನ್ ಮಾಡಬೇಕಾದ್ರೆ ಆ ಒಂದು ಗ್ರಾಸ್ ಇಂಟ್ರೆಸ್ಟ್ ಅಂದ್ರೆ ಒಟ್ಟು ಬಡ್ಡಿಯನ್ನ ಮಾತ್ರ ನಾವು ತೋರಿಸ್ಬೇಕಾಗುತ್ತೆ. ಹಾಗಾಗಿ ಒಟ್ಟು ಬಡ್ಡಿಯನ್ನ ತೋರಿಸ್ಬೇಕಾದ್ರೆ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಏನಪ್ಪ ಫಾರ್ಮುಲಾ ಅಂದಾಗ ಗ್ರಾಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ನೆಟ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ನೆಕ್ಸ್ಟ್ ಇನ್ಕಮ್ ಈಸ್ ಕ್ಯಾಶುಯಲ್ ಇನ್ಕಮ್. Here, casual income refers to is an income which is not arising regularly or which is not arising repetitively. It arises out of casual activity such as horse race, winning from lottery, crossword puzzle game, card games, TV show games, etc. For these, TDS is made. If the net winnings are given in the problem, it shall be grossed up for the purpose of computation of income from other source. Here, grossing up will be done by using the formula gross winnings is equal to net winnings into 100 divided by 100 minus tax rate. ಇಲ್ಲಿ ನೋಡಿ ಸ್ನೇಹಿತರೆ, ಕ್ಯಾಶುಯಲ್ ಇನ್ಕಮ್ ಅಂತ ಪ್ರಾಸಂಗಿಕ ಆದಾಯ ಅಥವಾ ಸಾಂದರ್ಭಿಕ ಆದಾಯ ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. ಏನಪ್ಪಾ ಇಲ್ಲಿ ಪ್ರಾಸಂಗಿಕ ಆದಾಯ ಅಥವಾ ಸಾಂದರ್ಭಿಕ ಆದಾಯ ಅಂದ್ರೆ ಇದೊಂದು ಆದಾಯವಾಗಿದ್ದು ನಿರಂತರವಾದ ಮೂಲಗಳಿಂದ ಬರದೇ ಇರತಕ್ಕಂತ ಒಂದು ಆದಾಯ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಅಥವಾ ಸಾಂದರ್ಭಿಕ ಚಟುವಟಿಕೆಗಳಿಂದ ಬರ್ತಕ್ಕಂಥ ಆದಾಯವನ್ನ ಸಾಂದರ್ಭಿಕ ಆದಾಯ ಅಂತ ಕರಿಬಹುದಾಗಿದೆ. ನಿಮ್ಗೆ ಇಲ್ಲಿ ಸಾಂದರ್ಭಿಕ ಆದಾಯಗಳು ಯಾವ್ಯಾವುದು ಅಂತ ನಾವು ಹೆಸರಿಸೋದೇ ಆದ್ರೆ ಒಂದು ಕುದುರೆ ರೇಸ್ನಿಂದ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಲಾಟರಿಯಿಂದ ಬರ್ತಕ್ಕಂಥದ ಆದಾಯ ಆಗಿರ್ಬೋದು, ಕ್ರಾಸ್ ವರ್ಡ್ ಪಜಲ್ ಗೇಮ್ಸ್ ಇಂದ ಬರ್ತಕ್ಕಂಥ ಆದಾಯ ಆಗಿರ್ಬೋದು, ಕಾರ್ಡ್ ಗೇಮ್ಸ್ ಇಂದ ಬರ್ತಕ್ಕಂಥದ್ದಾಗಿರ್ಬೋದು, ಟಿವಿ ಶೋ ಗೇಮ್ಸ್ ಇಂದ ಬರ್ತಕ್ಕಂಥ ಆದಾಯ ಆಗಿರ್ಬೋದು, ಅವುಗಳನ್ನ ನಾವು ಸಾಂದರ್ಭಿಕ ಆದಾಯ ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. ಈ ಒಂದು ಆದಾಯಕ್ಕೆ ಮೂಲದಲ್ಲಿ ತೆರಿಗೆಯನ್ನ ಕಡಿತಗೊಳಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಇಲ್ಲಿ ನಿಮ್ಗೆ ಆ ಒಂದು ಆದಾಯವನ್ನ
ನಿವ್ವಳ ಆದಾಯವನ್ನ ಅಥವಾ ನಿವ್ವಳ ಗೆಲುವನ್ನ ಕೊಟ್ಟಿದ್ದಾಗ ನೀವು ಒಟ್ಟು ಆದಾಯವನ್ನ ನೀವು ತೋರಿಸ್ಕೋಬೇಕಾಗುತ್ತೆ. ಹಾಗಾಗಿ ಒಟ್ಟು ಆದಾಯವನ್ನು ತೋರಿಸಲಿಕ್ಕೆ ಈ ಒಂದು ಫಾರ್ಮುಲಾವನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಗ್ರಾಸ್ ವಿನ್ನಿಂಗ್ ಇಸ್ ಈಕ್ವಲ್ ಟು ನೆಟ್ ವಿನ್ನಿಂಗ್ಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ಬಿಟ್ಟು ಕರಿಬಹುದಾಗಿದೆ. Friends, next income is income from family pension. Here, family pension is payable by the employee to heir of deceased employee shall be computed after allowing standard deduction. Such deduction is to be allowed either at 33.33% of family pension or 15,000, whichever is less will be taken as deduction and the remaining portion will be computed as income from other source. Next, gifts. In case of gifts, if aggregate amount of gifts received from non-relatives exceeds rupees 50,000 in the previous year, it is fully taxable in the hands of the recipient of such gifts. However, it is not applicable if gifts received from relative or the time of marriage or by will. Friends, next income is composite rent. Here composite rent means it is a rent where the assessee received from his tenant for the house and the facilities provided. For example, along with the house, the owner can give the facilities to the tenant, the gas facility, electricity facility, air conditioning facility, water facilities. For all these facilities which is given, for that rent as well as the services provided for, he will taken a consolidated amount that would be treated as the composite rent. Next one, income from subletting. It is a income received by tenant if a tenant let out his portion of the house to subtenant. Such income derived is called as subletting income. Next income, royalty income. Royalty income refers to income earned by permitting the use of any rights that belong to the assessee, like copyrights, patent rights, trademarks, brand names, etc. Whatever the royalty income received by the assessee is fully taxable. Next income is deemed incomes. The following incomes are treated as deemed incomes as per the Income Tax Act. In that first one, deemed dividend, clubbing of income, cash credit, unexplained investments, unexplained money, amount of investment not fully disclosed in books. Next, we know the rate of TDS. ಮೂಲದಲ್ಲಿ ತೆರಿಗೆ ಕಡಿತ ದರವನ್ನ ನೋಡೋಣ. ಯಾವ್ಯಾವ ಒಂದು ಆದಾಯಗಳಿಗೆ ಎಷ್ಟು ದರದಲ್ಲಿ ತೆರಿಗೆಯನ್ನ ಮೂಲದಲ್ಲಿ ಕಡಿತಗೊಳಿಸಲಾಗುತ್ತೆ ಅಂತ. ಸೊ ಮೊದಲಿಗೆ ಕ್ಯಾಶುವಲ್ ಇನ್ಕಮ್. ಸೊ 30% ಶೇಕಡ 30% ತೆರಿಗೆಯನ್ನ ಕಡಿತಗೊಳಿಸಲಾಗುತ್ತೆ. ನೆಕ್ಸ್ಟ್ ಒನ್, interest on securities issued by statutory bodies or local authority. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡ 10% ಮೂಲದಲ್ಲಿ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತೆ. ನೆಕ್ಸ್ಟ್, ಲಿಸ್ಟೆಡ್ ಸೆಕ್ಯೂರಿಟೀಸ್ 10% ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತೆ. ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟ ಹಾಗೆ 10% ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತೆ. ಬ್ಯಾಂಕಿಂದ ಸ್ವೀಕಾರ ಮಾಡತಕ್ಕಂಥ ಬಡ್ಡಿಗೆ 10% ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ. ಇನ್ಶೂರೆನ್ಸ್ ಕಮಿಷನ್ಗೆ 5% ಮೂಲದಲ್ಲಿ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ.
ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ಟಿಕೆಟ್ಸ್ಗೆ ಸಂಬಂಧಪಟ್ಟ ಹಾಗೆ 5% ಮೂಲದಲ್ಲಿ ತೆರಿಗೆಯನ್ನು ಕಡಿತಗೊಳಿಸಲಾಗುತ್ತದೆ. ರೆಂಟ್ ಆಫ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಫರ್ನಿಚರ್ ಆರ್ ಫಿಟ್ಟಿಂಗ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 10% ತೆರಿಗೆಯನ್ನ ಮೂಲದಲ್ಲಿ ಕಡಿತಗೊಳಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದಾಗಿದೆ. ಸ್ನೇಹಿತರೆ, ಇಷ್ಟೊತ್ತು ವಿವಿಧ ಆದಾಯದ ಮೂಲಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಗೆ ಯಾವ ರೀತಿಯಾದ ಕ್ರಮಗಳನ್ನ ಕೈಗೊಳ್ಬಹುದು ಅಂತ ತಿಳ್ಕೊಂಡಿದ್ದೀವಿ ಮತ್ತು ತೆರಿಗೆಯ ದರವನ್ನ ತಿಳ್ಕೊಂಡಿದ್ದೀವಿ. ಈಗ ಒಂದು ವಿನಾಯಿತಿ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿರತಕ್ಕಂತ ಆದಾಯಗಳನ್ನ ತಿಳ್ಕೊಳ್ಳೋಣ. So, and as per the Income Tax Act of 1961, so the following incomes are exempted under section 10 subsection 15. So just I will read one by one. The first one, National Defense Gold Bonds 1980. Next, National Plan Certificates, National Plan Savings Certificates, Treasury Savings Deposit Certificates, Post Office Cash Certificates, Post Office Saving Bank Account Interest Received. If an individual account up to 3,500 is exempted, if a joint account up to rupees 7,000 is ಇವೆಲ್ಲವೂ ಸಹ ತೆರಿಗೆಯಿಂದ ವಿನಾಯಿತಿಯನ್ನ ಪಡೆದಿರ್ತಕ್ಕಂಥ ಆದಾಯದ ಮೂಲಗಳು ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಆಧಾರ ಪತ್ರಗಳು ಏನು, ಈ ಮೇಲ್ಕಂಡ ಆಧಾರ ಪತ್ರಗಳನ್ನ ನಾವು ನೋಡಿದೀವಿ. ಆ ಆಧಾರ ಪತ್ರಗಳಿಂದ ಬರ್ತಕ್ಕಂಥ ಬಡ್ಡಿ ಏನ್ ಬರ್ಬೋದಾಗಿದೆ, ಆ ಬಡ್ಡಿಯನ್ನ ಆದಾಯ ತೆರಿಗೆ 1961ರ ಕಾಯ್ದೆಯ ಅಡಿಯಲ್ಲಿ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಈ ಒಂದು ಸ್ಲೈಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಕೆಲವೊಂದು ಆಧಾರ ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಆ ಒಂದು ಆಧಾರ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮೂಲದಲ್ಲಿ ತೆರಿಗೆಯನ್ನ ಕಡಿತಗೊಳಿಸುವುದಿಲ್ಲ ಒಂದು 1961ರ ಆದಾಯ ತೆರಿಗೆ ಕಾಯ್ದೆಯ ಅಡಿಯಲ್ಲಿ. ಸೊ ಯಾವ್ಯಾವ ಆ ರೀತಿಯ ಒಂದು ಆದಾಯ ಪತ್ರಗಳಂತ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಇಂಟ್ರೆಸ್ಟ್ ಆನ್ ಲೆಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಒನ್ 4.1/4% of national defense bonds, national development bonds, 8th issue national savings certificates, debentures issued by the cooperative society, interest paid to on individual in account payee check per an amount not exceeding rupees 5,000, post office monthly income accounts, post office time deposits, Indira Vikas Patra and Kisan Vikas Patra. Next, post office recurring deposits. Next one, interest on foreign government securities is not grossed up as no tax is deducted at source in India on such income. And last one, 6.5% gold bonds 1977 or 7% gold bonds 1980. ಈ ಎಲ್ಲ ಒಂದು ಆಧಾರ ಪತ್ರಗಳಿಗೆ ಅವುಗಳಿಂದ ಬರ್ತಕ್ಕಂಥ ಆದಾಯ ಅಥವಾ ಬಡ್ಡಿ ಅಂತ ಏನ್ ಕರಿಬಹುದಾಗಿದೆ, ಅವುಗಳಿಗೆ ತೆರಿಗೆ ಮೂಲದಲ್ಲಿ ತೆರಿಗೆಯನ್ನ ಕಡಿತಗೊಳಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದಾಗಿದೆ. ಸೊ ಇಲ್ಲಿಗೆ ಈ ಒಂದು ಆದಾಯದ ಇತರ ಮೂಲಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಒಂದು ಎಪಿಸೋಡ್ ಅನ್ನ ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. of many different elements on itself.